ಎಲ್ರಿಗೂ ನಮಸ್ತೆ. ನಿಶಾ ಹಾಗೆಯೇ ಮಧು ಅವರ ಬೆಸ್ಟ್ ಫ್ರೆಂಡ್, ಜೀವದ ಗೆಳತಿ ದಿಶಾ. ದಿಶಾ ಅವ್ರನ್ನ ಕಳೆದುಕೊಂಡು ನಿಶಾ ಅವರು ತುಂಬಾ ನೋವಿನಿಂದ ಇನ್ನೂ ಚೇತರಿಸಿಕೊಳ್ತಾ ಇದ್ದಾರೆ ಅಂತೇಳಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಧು ಗೌಡ ಅವರು ಹಂಚಿಕೊಂಡಿದ್ದಾರೆ. ಹಾಗೆಯೇ ನಿಶಾ ಅವರನ್ನು ಕೂಡ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ನಿಶಾ ಅವರು ಕೂಡ ಬಹಳನೇ ಭಾವುಕತೆಯಿಂದ, ದಿಶಾ ಅಂತ ಹೆಸರು ಹೇಳಿದ್ರೆ ಸಾಕು, ನಿಶಾ ಅವರು ಕಣ್ಣೀರು ಸುರಿಸ್ತಾರೆ. ಬಹಳ ನೋವಿನಿಂದ ಇನ್ನೂ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಜೀವದ ಗೆಳತಿ, ಎಲ್ಲೋದ್ರೂ ಒಟ್ಟಿಗೆ ಹೋಗ್ತಿದ್ರು, ಎಲ್ಲೋದ್ರೂ ಒಟ್ಟಿಗೆ ಬರ್ತಾಯಿದ್ರು. ಸೊ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ನಿಶಾ ಅವರ ಫೋಟೋಸ್ಗಳು ವೈರಲ್ ಆಗ್ತಿರೋದು, ಹಾಗೆಯೇ ಅವರ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರೋದು ಅಂತೂ ನೀವು ನೋಡ್ಬೋದು. ಸೊ ನಿಶಾ ಅವರು ಜೀವದ ಗೆಳತಿ ಆಗಿರುವಂಥ ದಿಶಾ ಅವರನ್ನು ಕಳೆದುಕೊಂಡು ಇನ್ನೂ ನೋವಿನಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಕುಂತರೂ ನಿಂತರೂ ಅವರದೇ ನೆನಪು ಕಾಡ್ತಾ ಇದೆ ಅವರಿಗೆ. ಸೊ ಇನ್ನು ನೋವಿನಿಂದ ಆಚೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ಮಧು ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಸ್ವಲ್ಪನೂ ಬೇಜಾರಾಗದೇ ಇರೋ ರೀತಿಯಾಗಿ ನಾವು ಮನೇಲಿ ನೋಡ್ಕೋತಾ ಇದ್ದೀವಿ, ನಾವು ಬೇಜಾರಾದರೆ ಅವಳು ಕೂಡ ಬೇಜಾರಾಗ್ತಾಳೆ ಅನ್ನೋ ಒಂದು ರೀತಿಯಲ್ಲಿ ನಾವು ಟಾಪಿಕ್ನ ಚೇಂಜ್ ಮಾಡಿ, ಸೊ ಅವಳಿಗೆ ಎಂಟರ್ಟೈನ್ಮೆಂಟ್ ಮಾಡೋದ್ರ ಮೂಲಕ ಸೊ ಅದು ನೋವನ್ನು ಮರೆಸ್ತಾ ಇದ್ದೀವಿ ಅಂತಲೂ ಕೂಡ ಮಧು ಅವರು ಹೇಳಿದರು. ಯಾರೆಲ್ಲ ಎಷ್ಟೇ ನೋವನ್ನು ಮರೆಸಿದರೂ ಕೂಡ ಅವರ ಒಂದು ನೆನಪು ನಿಶಾ ಅವರಿಗೆ ಕಾಡ್ತಾನೆ ಇರುತ್ತೆ. ಹೌದಲ್ವಾ ಫ್ರೆಂಡ್ಸ್? ನಮ್ಮ ಜೀವದ ಗೆಳತಿನೂ ಕೂಡ ಕಳ್ಕೊಂಡ್ರೆ, ಹಾಗೆಯೇ ನಮಗೆ ಆತ್ಮೀಯರಾಗಿರುವಂತಹ ಸ್ನೇಹಿತರನ್ನು, ಬಂಧು ಬಳಗವನ್ನು ಕಳ್ಕೊಂಡ್ರೆ ನಮಗೆಷ್ಟು ನೋವಾಗುತ್ತಲ್ವ. ಸೊ ಹಾಗೆಯೇ ನಿಶಾ ಅವ್ರಿಗೂ ಕೂಡ ಮರೆಯೋದಕ್ಕೆ ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಸೊ ಈ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದರೆ ಬೇಜಾರು ಅನಿಸುತ್ತೆ. ಏನು ಈ ಹುಡುಗಿಗೆ ಅಂಥದ್ದೇನು ಸಾಯೋ ವಯಸ್ಸಾಗಿರಲಿಲ್ಲ, ವಿಧಿ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಫ್ರೆಂಡ್ ಜೊತೆಗೆಲ್ಲ ಹೋಗಿ ಟ್ರಿಪ್ಪನ್ನ ಮುಗಿಸ್ಕೊಂಡು, ಸೊ ಟ್ರಿಪ್ನಲ್ಲಿ ಎಂಜಾಯ್ ಮಾಡ್ತಿರುವಾಗ ದೋಣಿ ಮಗಚಿ ಇವರ ಪ್ರಾಣವನ್ನು ಹೋಗಿದೆ. ಸೊ ಏನಂದರೆ ಲೈಫ್ ಜಾಕೆಟ್ನ ಹಾಕ್ಕೊಂಡಿದ್ರೆ ಸೊ ಅಷ್ಟೆಲ್ಲ ಆಗ್ತಿರಲಿಲ್ಲ ಸಮಸ್ಯೆ ಅಂತಲೇ ಹೇಳ್ಬೋದು. ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ನೋಡಿ. ಮಧು ಅವ್ರು ಹೇಳ್ತಾ ಇರುವಾಗಲೇ, ದಿಶಾ ಅಂತ ಹೆಸರು ಹೇಳ್ತಾ ಇರುವಾಗಲೇ ನಿಶಾ ಅವರ ಕಣ್ಣಲ್ಲಿ ನೀರು ತುಂಬುತ್ತೆ. ಬಹಳನೇ ಭಾವುಕತೆಯಿಂದ ಅಳ್ತಾರೆ. ಮತ್ತು ಅವಳ ನೆನಪು ನನಗೆ ಕಾಡ್ತಿದೆ ಅನ್ನೋ ರೀತಿಯಾಗಿ ದುಃಖಿತಳಾಗ್ತಾರೆ ನಿಶಾ ಅವರು. ಎಲ್ಲೋ ಒಂದು ಕಡೆ ಬೇಜಾರು ಅನಿಸುತ್ತೆ. ಈ ವಿಡಿಯೋಸ್ನೆಲ್ಲ ನೋಡಿದಾಗ ನೆನಪುಗಳು ಪದೇ ಪದೇ ಮರುಕಳಿಸ್ತಾ ಇರುತ್ತೆ. ಹಾಗೆಯೇ ಅವರ ಒಂದು ಕಮೆಂಟ್ ಸೆಕ್ಷನಲ್ಲಿ ನೋಡಿದ್ರೆ ಮಧು ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರೋದು. ನಿಶಾ ಅವರು ಹೇಗಿದ್ದಾರೆ, ಅವ್ರನ್ನ ಮಾತಾಡಿಸಿ, ಅವ್ರು ಆರಾಮಿದ್ದಾರಾ, ಚೆನ್ನಾಗಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳೇ ಜಾಸ್ತಿ ಇದ್ವು. ಹಾಗಾಗಿ ಮಧು ಅವರು ಅವರ ಯೂಟ್ಯೂಬ್ ಚಾನಲ್ನಲ್ಲಿ ನಿಶಾ ಅವರನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದರು. ನಿಶಾ ಅವರು ಎಷ್ಟು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಣ್ಣೀರಂತೂ ನಿಲ್ಲಿಲ್ಲ. ಸೊ ಎಲ್ಲ ಒಂದು ಕಡೆ ಬೇಜಾರಾಯಿತು. ಜೀವದ ಗೆಳತಿಯನ್ನು ಕಳ್ಕೊಂಡು ನಿಶಾ ಅವರು ದುಃಖಿತರಾಗಿದ್ದಾರೆ. ಸೊ ಅವರಿಗೆ ಆದಷ್ಟು ಬೇಗ ಆ ನೋವಿನಿಂದ ಹೊರಬರಲಿ, ಸೊ ಎಲ್ಲರ ಜೊತೆಗೆ ಇವಾಗ ಆ್ಯಕ್ಟಿವ್ ಆಗಿರಲಿ ಅಂತಲೇ ನಾವು ಕೂಡ ಬಯಸ್ತೀವಿ. ಸೊ ನೋಡಿ, ಮನುಷ್ಯ ಹುಟ್ಟಿದ ಮೇಲೆ ಸಾವು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಹಿಂಗಿರುವಾಗ ಎಲ್ಲೋ ಒಂದು ಕಡೆ ನಾವು ಇಷ್ಟಪಟ್ಟು ತುಂಬಾ ಹಚ್ಕೋಬಾರ್ದು ಅಂತ ಕೆಲವೊಂದು ಸಾರಿನೂ ಕೂಡ ಅನಿಸುತ್ತೆ ಅಲ್ವಾ ಎಲ್ರಿಗೂ. ಕುಂತರೂ ನಿಂತರೂ ಅವ್ರದ್ದೇ ಧ್ಯಾನ, ಅವ್ರದ್ದೇ ನೆನಪು ಸದಾ ಕಾಡ್ತಾ ಇರುತ್ತೆ. ಸೊ ಹೀಗಿರುವಾಗ ಮರೀರಿ ಅಂತ ಹೇಳೋದು ನಮ್ಮ ಬಾಯಲ್ಲಿ ಅಷ್ಟು ಸುಲಭ, ಆದರೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದಷ್ಟು ನೀವಿವಾಗ ಚೇತರಿಸ್ಕೊಳ್ಳಿ. ಸೊ ಆ ಒಂದು ನೆನಪಿನಿಂದ ಬೇಗನೆ ಹೊರಗೆ ಬನ್ನಿ. ಒಳ್ಳೆಯದಾಗಲಿ ನಿಮಗೆ. ಬೇಗ ಆಚೆ ಬಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರ ಜೊತೆ ಖುಷಿಯಾಗಿರಿ ನಿಶಾ ಅವರೇ. ಟೇಕ್ ಕೇರ್.